ನಮಸ್ಕಾರ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ. ನೋಡ್ರಿ, ನಾವು ಇವತ್ತು ಬೆಳಿಗ್ಗೆ ಮುಂಜಾನೆ 3:30 ಎದ್ದು 4 ಗಂಟೆಗೆ ಅಂದ್ರೆ ನಂದಿ ಹಿಲ್ಸ್ ಹೋಗ್ಬೇಕತ್ತ ಹೊಂಟೇವಿ. ನಮಗೂ ಹೇಳಾರ್ರಿ, ಬೆಂಗಳೂರಿಗೆ ಬಂದು 4 ವರ್ಷ ಆಗೈತಿ, ಆದರೆ ಇನ್ನೂವರೆಗೂ ನಂದಿ ಹಿಲ್ಸ್ಗೆ ಹೋಗೋಕ್ಕಾಗಿಲ್ಲ ನಮಗೆ. ಎಲ್ಲೆಲ್ಲಿಂದನೋ ಬಂದು ಎಲ್ಲರೂ ಹೋಗೇ ಬರ್ತಾರೆ. ಹೋಗ್ಬೇಕಂತ ಎಷ್ಟು ಸತ ಅನ್ಕೋತ ಬಂದ್ರೂ ಒಂದು ಸತ ಇಲ್ಲಿವರೆಗೂ ಆಗಿಲ್ಲ. ಸೊ ಇವತ್ತು ಟೈಮ್ ಕೂಡಿ ಬಂದೈತಿ, ಇವತ್ತು ನಂದಿ ಹಿಲ್ಸ್ ಹೊಂಟೇವಿ. ಸೊ ಇದೇ ಕಾರಣಕ್ಕೆ ನಾ ಹೋಗಿರಲಿಲ್ಲ, ಆಮೇಲೆ ಏನು ಗೊತ್ತಿಲ್ಲ. ಇವತ್ತು ಲಾಗ್ ಮಾಡ್ಕೊತ ಹೊಂಟೇನಿ. ಬರ್ರಿ, ಫಾಲೋ ಮಾಡಿರಿ, ಎಲ್ಲರೂ ಫುಲ್ ಸಬ್ಸ್ಕ್ರೈಬ್ ಮಾಡಿರಿ, ಗಂಟೆ ಬಾರಿಸ್ರಿ. ಬರ್ರಿ ಹೋಗೋಣ. ಇಲ್ಲೇ ಇದ್ರೊಳಗೆ ನಮ್ಮ ಪ್ರಶಾಂತ್ ಲೇಔಟ್ ITPL ಹುಡುಗರು ಜಾಗದಾಗ ಒಬ್ಬರನ್ನ ಪಿಕಪ್ ಮಾಡ್ಬೇಕು. ಸೊ ಒಟ್ಟು 4 ಮಂದಿ ಹೊಂಟೇವಿ. 3 ಮಂದಿ ತಮಿಳ್ನಾಡ್ದವ್ರ, ನಾವು ಒಬ್ಬ ಕನ್ನಡಿಗ. ಸೊ ಏನೋ ಅವರು ಹೋಗೋಣ ಹತ್ತಿರ ನಮಗೂ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊಂಟೇವಿ. ಸೊ ಅವ್ರನ್ನ ಪಿಕಪ್ ಮಾಡಿ ಅಲ್ಲಿಂದ ವಾಪಸ್ ಡೈರೆಕ್ಟ್ ನಂದಿ ಹಿಲ್ಸ್ಗೆ ಹೋಗ್ಬಿಡೋಣ. ಈಗ ಆಲ್ರೆಡಿ 4:44 ಆಗೈತಿ ಈಗ ಆಲ್ರೆಡಿ. ಸೊ ಹೋಗಿ ಪಿಕಪ್ ಮಾಡ್ಕೊಂಡು ಹತ್ತು ಹೋಗ್ಬಿಡೋಣ. ಬರ್ರಿ ನೋಡ್ರಿ, ಹುಡುಗರ ಪಿಕಪ್ ಮಾಡಿದ್ವು. ಒಟ್ಟು 2 ಗಾಡಿ ಅದಾವು, ಒಂದು FZ, ಒಂದು ನಮ್ದು ಎಕ್ಸ್ಪಲ್ಸ. ಸೊ ಎಲ್ಲ ಟೋಟಲ್ 4 ಮಂದಿ ಹೊಂಟೇವಿ. ಚಿನ್ನ ಅಂದ್ರೆ ನೋಡ್ರಿ, ಜೈ ಶ್ರೀರಾಮ್. ನೋಡ್ರಿ, ಇದು ಪ್ರಶಾಂತ್ ಲೇಔಟ. ನಾವು ಇಲ್ಲಿ ITPL ಹುಡುಗರೆಲ್ಲ ಇಲ್ಲಿ ಇರ್ತಾರೆ. ಇಲ್ಲಿ ಹೆಂಗೈತೆ ಪರಿಸ್ಥಿತಿ, ನೆಟ್ವರ್ಕ್ ಬರೋಕ್ಕೂ ಜಾಗ ಇಲ್ಲ, ಇಲ್ಲಿ ದಾಟಿ ಬರೋಕ್ಕೂ ಜಾಗ ಇಲ್ಲ. ನೋಡ್ರಿ, ರಾತ್ರಿ ಎಷ್ಟಾಗೈತೆ ರೀ, 4-10 ನಿಮಿಷ ಆಗೈತಿ. ಈಗ ಅಡ್ಡಾಡತ್ತಾವ ಹಿಂಗೇನಂತಾವ ಮಕ್ಕಳದು ಬಿಟ್ಟು. ಇಟ್ಟಿಟ್ಟು ರೋಡ್ದ ರೀ, ಸಿಕ್ಕಾಪಟ್ಟೆ PG. ಎಲ್ಲಿ ನೋಡ್ತೀವಿ PGನ, ರೈಟ್ ಎಲ್ಲಿ ನೋಡ್ತೀವಿ PGನ. ಅವನು ಬೇರೆ ಕೆಲಸ ಇಲ್ಲ. ಅಕ್ಕ ನಂದಿ ಹಿಲ್ಸ್, ಕಮಿಂಗ್ ಟು ನಂದಿ ಹಿಲ್ಸ್. ಬರ್ತಾನೆ ಹಿಂಗೆ ಅವನು. ಇಲ್ಲಿ ಇದ್ರ ಬರ್ಬೇಕ್ರಿ, ಡೇ ಟೈಮ್ದಾಗ, ಸಂಡೇದು ಬರ್ಬೇಕು. ಅವನು ಹೇಳಿದ್ರಿ, ಬರೀ ಏನು ನೋಡ್ತೀವಿ ಹುಡುಗ ಹೇಳ್ತಾರೆ, ಮಕ್ಕಳಕ್ಕೆ ಟೈಮಿಗೆ ಏನು ಹೇಳೋದ್ರಿ. ಈಗ ಒಂದು ಸೀನ್ ಏನಾಗೈತೆ ಅಂತಂದ್ರೆ, ಲೈಕ್ ದಿವಸ ಕಟ್ ಮಾಡಿ ಹೊಂಟೇವಿ. ಈಗ ಇಲ್ಲಿಂದ ಇದೆ ನೋಡ್ರಿ ನಮ್ದು ಏನು ಪರ್ಪಲ್ ಲೈನ್ ಐತ್ಲ, ಈ ಕಡೆ ITPLಗೆ ಬರೋದ. ಇದು ಲಾಸ್ಟ್ ಮೆಟ್ರೋ ಸ್ಟೇಷನ್, ವೈಟ್ಫೀಲ್ಡ್ ಕಾಡುಗುಡಿ. ಇದು ಲಾಸ್ಟ್ ಮೆಟ್ರೋ ಸ್ಟೇಷನ್, ಇಲ್ಲಿ ಮೆಟ್ರೋ ಎಂಡ್. ಈ ಬ್ರಿಡ್ಜಿಗೆ ಬಂದು ವೈಟ್ಫೀಲ್ಡ್ ಕೆಳಗೆ ರೈಲ್ವೆ ಸ್ಟೇಷನ್, ಮ್ಯಾಗ ಮೆಟ್ರೋ ಸ್ಟೇಷನ್, ನಾವು ನಡುವ. ಸೊ ಈ ಫ್ಲೈಓವರ್ ದಾಟ್ತೀವಿ ಅಂದರೆ ಈ ಕಡೆ ವೈಟ್ಫೀಲ್ಡ್ ಎಲ್ಲ ಮುಗೀತಾ, ಆ ಕಡೆ ಡೈರೆಕ್ಟ್ ನಮ್ಗೆ ಹೊಸಕೋಟೆ ಹೈವೇ ಹತ್ತಿಬಿಡ್ತದೆ. ಸೊ ಹೈವೇಗೆ ಹೋಗೋದು, ಹೊಸಕೋಟೆ ಹೋಗೋದು ಟೋಟಲಾಗಿ ಒಂದು 70 ಕಿಲೋಮೀಟ್ರ್ ಆಗುತ್ತೆ ರೀ. 70 ಕಿಲೋಮೀಟ್ರ್ ಹೋಗ್ಬೇಕಾ. ಈಗೇನೋ ಗಾಡಿ ಮ್ಯಾಲೆ ಬಿಡಾಕತ್ತಿಲ್ಲ ಅಂಥೇಳಿ ಬಂದ್ ಮಾಡ್ಯಾರ ಅನ್ನತ್ತಿದ್ರೆ, ಇದು ಏನು ಸೀನ್ ಅನ್ನೋದು ಗೊತ್ತಿಲ್ಲ. ಮಂದಿ ಮಾತ್ರ ಪಕ್ಕ ಭಾಳ ಇರತ್ತೈತೆ. ನೋಡ್ರಿ, ಇವರೆಲ್ಲ ಅಲ್ಲಿಗೆ ಹೋಗತ್ತಾರ. ಪಕ್ಕ ನೋಡತ್ತಾಳ್ಕರಿ ಏನು ಮಾಡೋದ, ಭಾಳ ಮಂದಿ ಹೋಗ್ಕರಿ. ಬರೀ ಕಪಲ್ಸ್ ಪ್ಲೇಸ್ ರೀ ಅದ, ಸಿಕ್ಕಾಪಟ್ಟೆ ಮಂದಿ. ಏನು ನಿಮ್ಗೆ ತೋರಿಸೋಣ, ನನಗೆ ಗೊತ್ತಿಲ್ಲ ಎಷ್ಟು ಇರ್ತಾರೆ ಅಂಥೇಳಿ ಇವತ್ತು ಜನ. ಇವತ್ತಂತೂ ಮತ್ತು ಸ್ಯಾಟರ್ಡೆ ಮಾರ್ನಿಂಗ 100% ಮಂದಿ ಇರತ್ತಾರ, ಲೆಕ್ಕಿಲ್ಲಂಗೆ ಮಂದಿ ಇರ್ತೈತಿ. ನೋಡ್ರಿ ಅದು ಹೆಂಗೆ. ಇನ್ನು 5:45ಕ್ಕೆ ಗೇಟ್ ಐತ್ರಿ ಇಲ್ಲಿ. ಫಸ್ಟ್ ಹಿಂಗೆ ನಾವು ಗುಡ್ಡ ಏರಕ್ಕೆ ಹತ್ತೋದ್ಕಲ್ಲ ಗೇಟ್ ಐತಿ. ಆ ಗೇಟ್ 5:45ಕ್ಕೆ ತೆಗಿತಾರತ್ತ. ಅಷ್ಟರೊಳಗೆ ಹೋಗ್ಬೇಕತ್ತ ಪ್ಲ್ಯಾನ್ ಮಾಡೀವಿ. ಸೊ ಈ ನಮಗೀಗ ಡೇ 4:15 ಆಗೈತಿ. ಈಗ ಆರಾಮ್ಸೆ ಹೋಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಏನು ಬರ್ರಿ ಹೋಗೋಣ. ತೋರಿಸು ನಿಮ್ಗೆ, ಸಖತ್ತಾಗಿರ್ತೈತಿ ವ್ಯೂವ. ನಾವು ಬರೀ ರೀಲ್ಸ್ದಾಗ ನೋಡೀವಿ, ಅದ್ರಾಗ ಅವ್ರು ಹಾಕಿದ್ರೆ ಸ್ಟೇಟಸ್ ಇದ್ರಾಗ ನೋಡೀವಿ, ನಾವು ಕಣ್ಣಾರೆ ನೋಡಿಲ್ಲ. ಇವತ್ತು ಕ್ಲೌಡ್ ಮ್ಯಾಗ ಹೋಗೋಣ, ಬರ್ರಿ ನೋಡೇ ಬಿಡೋಣ ಹೆಂಗಿರ್ತೈತಿ ಅಂತೇಳಿ. ಬೆಂಗಳೂರವರೆಲ್ಲ ಇಲ್ಲೇ ಬರತ್ತಾರ ಅನ್ಸೈತಿ.
ಯಾವ ನಮ್ಮನೆ ಮಂದಿ ಹೊಂಟಾರ್ರಿಪ್ಪ, ಬರೀ ಎಲ್ಲ ಲವರ್ಸ್. 4 ಮಂದಿ ಇದ್ದೇವೆ. ನೋಡ್ರಿ ಅಂತ ಎಲ್ಲಿ ನೋಡ್ತೀರಿ ನೋಡ್ರಿ, ಬರೀ ಅವ್ರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಲವರ್ಸ್. ಬರೀ ಶಾವಿಗೆ ಬಜ್ಜಿ, ಬರೀ ಮ್ಯಾಗಿನ ಅಂದ್ರೆ ಮ್ಯಾಗಿ ಅಂಗಡಿ ಅದಾವ್ರಿ, ಬರೀ ಮ್ಯಾಗಿ ಅಂಗಡಿ. ಅಲ್ಲಿಂದ ಒಂದು 50 ಮ್ಯಾಗಿ ಅಂಗಡಿ ಸಿಕ್ಕು ನೋಡ್ರಿ. ಇವ್ರಿಗೆ ಏನಾಗೈತಿ, ಬಿದ್ರೇನು ಇವರು ಬೆಲ್ಲ ಅವ್ರನ್ನ ಹೆದರ್ಸ್ಬೇಕು ಗುರು. They felt right? They also felt right? I think so. ನನಗೆ ಅಂಜಿಕೆ ಬರಾಯ್ತ್ರಿ, ಯಾಕಂದ್ರೆ ಇಲ್ಲೆಲ್ಲ ಹುಡುಗಿಯಾರನ್ನ ಇಂಪ್ರೆಸ್ ಮಾಡೋ ಗಾಡಿ ಹೊಡ್ತಿರ್ತಾರ, ಥರ ಹೊಡಿತಾರ, ಬೂದಿರಂಗಿಲ್ಲ, ರೈಡ್ರ್ ಸೆನ್ಸ್ ಇರಂಗಿಲ್ಲ. ಹಂಗಾಗಿ ನನಗೆ ಅಂಜಿಕೆ ಬರಾಯ್ತು. ಹಿಂದೆ ಹೆಣ್ಣು ಮಗು ಕುಂದಿರ್ತೈತೆ, ಅದಕ್ಕೆ ಏನು ಸೀನ್ ಅಂದ್ರೆ ಆಗಲೇ ನಂದು ಕ್ಯಾಮ್ರಾ ಆನ್ ಇರಲಿಲ್ಲ. ಆ ಟೈಮ್ದಾಗ ನಾವು ಸ್ಲೋ ಮಾಡಿ ನಿಲ್ಲಿಸಿದ್ದು. ನಮ್ಮನ್ನ ಎಕ್ಸಸ್ ಒಬ್ಬವ ಸೈಡ್ ಹೊಕ್ಕೊಂಡು ಹೋಗ್ಬಿಟ್ಟ. ಸೈಡ್ ಹೊಕ್ಕೊಂಡು ಮುಂದೆ ಹೋದ. ಮುಂದೊಂದು ಟ್ರಕ್ ಇತ್ತು, ಆ ಟ್ರಕ್ನ ಸೈಡ್ ಹೋಗದವನ್ನ ಏನು ಮಾಡಿದ, ಮುಂದೆ ರೋಡ್ ರೇಕ್ ಐತಿ, ರೋಡ್ ರೇಕ್ ಜಿಗಿಸ್ದವನ ಬಿದ್ದುಬಿಟ್ರಿ ಇಬ್ರು. ಹಿಂದೆ ಟ್ರಕ್ ಐತಿ, ಅವ್ನು ಟ್ರಕ್ದಾಗ ರೋಡ್ ರೇಕ್ ಇತ್ತು ಅಂತ ಹೇಳಿ ಸ್ಲೋ ಮಾಡಿದ, ನಿಲ್ಲಿಸಿದೆ. ಇಲ್ಲಾಂದ್ರೆ ಟ್ರಕ್ನಾಗೆ ಇರ್ತೀರಿ ಅವ್ರು. ಭಾಳ ಅಂದ್ರೆ ಒಂದು 25-30 ಮೀಟ್ರ್ ಅಷ್ಟೇ ಗ್ಯಾಪ್ ಐತಿ ನೋಡ್ರಿ ಬಿದ್ದಿದ್ದಕ್ಕೆ ಟ್ರಕ್ಕಿಗೆ. ಅವ್ನು ಮುಂದೆ ನಿಲ್ಲಿಸಿ ಮಾತಾಡಿಸಿ ಎಬ್ಬಿಸಿ ಏನಾಗಿರಲಿಲ್ಲ, ಕಳಿಸಿ ಬಂದ್ರಿ. ಅದ್ರ ಸಲುವಾಗಿ ರೀ ಇಂಪ್ರೆಸ್ ಮಾಡೋಕೆ ಹೋದ್ರೆ ಅವನು ಓವರ್ಟೇಕ್ ಮಾಡಿದ. ನಾವು ನಿಲ್ಸೇವು, ಸ್ಲೋ ಮಾಡೇವಿ, ಹೊಡ್ಯಾತೀವಿ, ಓವರ್ಟೇಕ್ ಮಾಡ್ಕೊಂಡು ಹೋದ, ಬಿದ್ದುಬಿಟ್ರಿ. ಕಣ್ಣು ಮುಂದೆ ಬಿದ್ದರು. ಕ್ಯಾಮ್ರಾ ಆನ್ ಇರಲಿಲ್ಲ, ರೆಕಾರ್ಡ್ ಆಗಲಿಲ್ಲ. ನಾನು ಏನು ಅಂದಿನ ರೆಕಾರ್ಡ್ ಮಾಡೋದು ಬಿಡತ್ತೆ ಹೇಳಿ ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟಿನಿ ರೀ. ಓಹೋ ಏನು ಮಾಡ್ಬಿಟ್ಟಾರಪ್ಪ ಇಲ್ಲಿ. ಏನು ನಂದಿ ಇಲ್ಸಿಲ್ಲಿ, ವಾಟ್ ಈಸ್ ದಿಸ್ ಮ್ಯಾನ್? ಯಾವ್ದೇ ನಂದಿ ಇಲ್ಸ ಗಾಡಿಗಳು ನೋಡ್ರಿ ಇಲ್ಲಿ. ಓ ಬನ್ನಿ ಬನ್ನಿ ಬನ್ನಿ, ನಂದಿ ಇಲ್ಸಿಗೆ ಬನ್ನಿ. ಓ ಮೈ ಗಾಡ್, ನಂದಿ ಇಲ್ಸ ಎಲ್ಲ ಮಲಗೋದ್ಬಿಟ್ಟು ಇಲ್ಲೇ ಹೋದವ್ರೆ. ಫುಲ್ ಬೆಂಗಳೂರು ಇಲ್ಲೇ ಐತೆ. ಏನು ಸೀನ್ ಗುರು. ನಾನು ಕ್ಯಾಮ್ರಾ ಆನ್ ಮಾಡೋಕ್ಕೆ ಅಂತ ನಿಂತ್ಕೊಂಡೆ, ಅಷ್ಟರೊಳಗೆ ಈ ನನ್ನ ಮಕ್ಕಳು ಒಂದು 50 ಬೈಕ್ ಬಂದ್ಬಿಟ್ಟು ಮುಂದೆ. ಅದು ಹಚ್ಚಿ ನಾವು ಹೊಡ್ತೀವಿ. ಓಹೋ ಬನ್ನಿ ಬನ್ನಿ ಬನ್ನಿ, ನಂದಿ ಹಿಲ್ಸಿಗೆ ಬನ್ನಿ. ಯಾರಿಗೆ ಬರ್ಬೇಕು ನಂದಿ ಹಿಲ್ಸ್ಗೆ? ಓಹೋ ನಂದಿ ಹಿಲ್ಸ್ ಬೇಕಾ? ನಂದಿ ಹಿಲ್ಸು ನೋಡ್ರಿ ಜನಾನ, ನಂದಿ ಹಿಲ್ಸಲ್ಲೇ ಏನ ಇದು? ಏನು ಸೀನ್ಗಳು. ಎಲ್ಲ ಮೊಬೈಲ್ಗಳು ತೆಗಿತಾರಪ್ಪ ಇವಾಗೆಲ್ಲ ಮೊಬೈಲ್ ತೆಗಿತಾರ್ರಿ. ಈ ನಂದಿ ಹಿಲ್ಸತ್ ನೋಡ್ರಿ. ಅಪ್ಪ ನಾನು ಕೇಳೇನಿ ಬರೀ ಈ ನವ್ನಿ ಮಂದಿ. ಯಾವ ಮಕ್ಕೊಂದೇ ಇಲ್ಲ ಅನ್ಸುತ್ತೆ. ಬೆಂಗಳೂರಾಗೆಲ್ಲ ಇಲ್ಲೇ ಬಂದಾರ ಅನ್ಸುತ್ತೆ. ರಾತ್ರಿ ಬಿಟ್ಟು ಇವಪ್ಪ ಯಾಕೋ ಹಾಂ ಹೋಗು ಕೆಳಗಡೆ ಹೋಗು. ಕರೆಕ್ಟಾಗಿ ಹೋದ ಕೆಳಗಡೆ. 2 ಗಾಡಿಗಳು ತಂದ್ಬಿಡೋದು, ಓಡಿಸ್ತೀನಿ ಅಂತ ಬಂದ್ಬಿಡೋದು. ನನ್ನ ಮಕ್ಕಳಿಗೆ ಮಾಡೋಕ್ಕೆ ಏನೂ ಇಲ್ಲ. ಗಾಡಿ ಇಲ್ಲಲ್ಲಪ್ಪ. ತಗೋ 2 ಸೀನು. ಲೇ ನಾರ್ಮಲ್ ರೋಡ್ ಅಲ್ಲ ಕಣಲೇ ಇದು. ಎರಡು ವಿಕೆಟ್ ಫ್ರಮ್ ದೇರ್.
ಗಟ್ಟಿನೋ ಚೇನ್ಗಳನ್ನೇ ಚೇನ್ಗಳು ತಪ್ಪು ಮಾಡ್ತಾ ಇದ್ದೆ ಕಣಲೆ ಉಲ್ಟಾ ಹಾಕಿ ಆಯ್ತಲ್ಲ ಅವಳು ಹೊಳಿಸ್ತೀನಿ ಹೊಡೆದು ಗಿಡ್ಜಿಯ ಮಗನೇ ಮೊಳೆದಕ್ಕೆ ಹೇಳ್ತಾರ ನಡೀರಲ್ಲೇ ಇಲ್ಲಪ್ಪ ನಿಲ್ಲು ಓಹೋ ಹೆಲ್ಮೆಟ್ ಕೌಂಟ್ರಾ ಟಿಕೆಟ್ ಕೌಂಟ್ರ ಜನ ನೋಡ್ರಿ ಅವನು ಜಾತ್ರೆ ಮಾಡ್ಯಾರ್ರಿ ಇಲ್ಲಿ ಧರ್ಮಸ್ಥಳದಿಂದ ಜಾಸ್ತಿ ಗದ್ಲಿದ್ದು ಇಲ್ಲಿ ನೋಡ್ಬೇಕು ಹೆಂಗಂತ ನೋಡ್ರಿ ಎಂತ ಸೀನ್ ಎಲ್ಲ ಸಿಗ್ತದೆ ಇದೇನ್ರಿ ಇದು ಒಂದು ಪ್ರೇಮ್ ಇಟ್ಟ ಮುಂದೆ ಎಲ್ಲ ಮಂದಿ ನಿಂತೈತಿ ಇಲ್ಲಿ ಬೇರೆ ಆಗ್ಬಿಟ್ರಿ ಇವ್ರ ಈ ಸಾಯಕ ಬಂದಾರ ಇವ್ರ ಇವನ್ನೆಲ್ಲ ಇಂಥದ್ದು ಇವು ಲೊಕೇಶನ್ಗಳು ಎಲ್ಲ ಮುಚ್ಚಾಕ ಬಂದಾರ ಇವ್ರು ಬಂದ್ ಮಾಡ್ಸಾಕ ನೋಡಿ ಇಲ್ಲಿ ಗೇಟ್ ಇಳಿದಿರೋ ಹೊಂಟಾನ ನ್ಯೂಸ್ದಾಗ ಬರ್ತಿರ್ಲಿ ನೀವೆಲ್ಲ ನೋಡ್ರಪ್ಪ ಮಂದಿ ಈ ಮಂಗಿ ಅಂತ ಕ್ಯಾಟ್ ಆಟಾಡತ್ತವ ಈ ಥರ ಒಂದು ಸೀನ್ ಐತಿ ಇಲ್ಲಿ ಸೊ ಇಲ್ಲೇ ಒಂದು ಟೆಂಪಲ್ ಬರ ಐತಿ ಗುಡಿ ಗೊತ್ತಿಲ್ಲ ಹಿಡ್ಕೊ ಇವ್ರು ನೋಡ್ಕೊ ಸಿಕ್ಕಾಪಟ್ಟೆ ಮಂದಿ ನೋಡ್ರಪ್ಪ ಪಾರ್ಕಿಂಗ್ ಬಂದ್ವಿ ವಾಪಸ್ ಯಾರು ಗಾಡಿ ಎಲ್ಲ ನೋಡ್ರಿ ಗಾಡಿನ ಬರೀ ಬೆಂಗ್ಳೂರ ಇಲ್ಲಿ ಬಂದೈತ್ರಿ ಇಡೀ ಬೆಂಗ್ಳೂರು ಇಲ್ಲಿ ಐತಿ ನೋಡ್ರಿ ಅಪ್ಪ ಗಾಡಿ ನಮ್ದು ಅಲ್ಲಿ ಐತಿ ಓಕೆ ತಗೊಳ್ಳೋ ಜಾಗ ಸಿಕ್ಕ್ರಾತ ನಾವಿಲ್ಲಿ ಮುಂದೆ ಹತ್ತಿರ ನಾವು ಗಾಡಿಗಳು ತಗೊಳಗ ಹಿಂಗೆ ಎಳ್ದಾಡ್ತಾರ ತೇಳ್ಕಿಸಿಂದ ಅಲ್ಲಿ ಒಳ ಹಾಕಿದ್ದು ಪೂರ ಗಾಡಿ ಒಟ್ಟು ಯಾವ ಟೆನ್ಷನ್ ಬೇಡ ಅಂತೇಳಿ ಏನ್ರಿಪ್ಪ ನಾನು ಮನೆ ಗಾಡಿಗಳ ನಮ್ಮ ಗಾಡಿ ಅದಕ್ಕೆ ಯಾರು ಟಚ್ ಮಾಡ್ಬಿಡ್ದ ಮ್ಯಾ ಹಾಕ್ಬಿಟ್ಟು ವಾಪಸ್ ಹೋಗುವಾಗ ನಮಗೆ ಇಲ್ಲಿ ನಡುವ ರೋಡ್ ಅಂದ್ರೆ ಹಿಂಗೆ ಹಿಲ್ ಇಳಿದು ಕೊಡ್ಲೇ ಒಂದು 10 ಕಿಲೋಮೀಟ್ರ್ ಬಂದು ಕೊಡ್ಲೇ ಒಂದು ಟ್ರ್ಯಾಕ್ ಸಿಕ್ಕೈತೆ ನಮ್ಗೆ ಸೊ ನೋಡತ್ತೀರಿ ATV ಒಂದು ರೌಂಡ್ಗೆ 200 ಅಂತ 2 ರೌಂಡ್ ಆದ್ರೆ 300 ಸೊ ಒಟ್ಟು ಟೋಟಲ್ ಆಗಿ 1.2 ಕಿಲೋಮೀಟರ್ಸ್ ಐತಂತ ಟ್ರೈ ಮಾಡತ್ತೇವೆ ನೋಡೋಣ ಬರ್ರಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಚಾರ್ಜಸ್ ಈ ಥರ ಐತಿ JP ಸ್ಪೋರ್ಟ್ಸ್ ಅಂತೇಳಿ ಟ್ರ್ಯಾಕ್ ಇಲ್ಲಿಂದ ಚಾಲು ಆಗ್ತೈತಿ ಟೋಟಲ್ 1.2 ಕಿಲೋಮೀಟ್ರ್ ಐತಿ ನೋಡ್ರಿ ಗಾಡಿ ಒಳ ATV ಟೈರ್ ಹೋಗೈತಿ ಫುಲ್ಲು ನಾವು ಇದನ್ನ ತೊಗೋಬೇಕಂತ ಇದ್ದೀವಿ ಇದನ್ನ ತೊಗೋಣ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಜೈ ಶ್ರೀರಾಮ್ ನೋಡ್ರಿ ಅಲ್ಲಿಗೆ ಚಾಂಗ್ಯಾನ ಮಚ್ಚಿ ಹೆಂಗೆ ಎಕ್ಸ್ಪೀರಿಯನ್ಸ್ ಗೊತ್ತೈತೋ ಏನು ಗೊತ್ತಾಗೋದು ಒಂದು ಸತಿ ಗೊತ್ತಾದ್ರೆ ಹೆಂಗೆ ತಿರ್ಸೋದು ಅಂತೇಳಿ ಓಕೆ ಬೆಂಕಿ ನಮ್ಮ ರೈಡ್ ಇವತ್ತು ATV
ಬರ್ರಿ ಬರ್ರಿ. ಸಾಕಾಗ್ಲಿಕ್ಕೆ ಬರ ಆಯ್ತು. ಆಗುತ್ತಾ ಈಗ ಈಗ ಗೊತ್ತಾಯ್ತು ಕರೆಕ್ಟಾಗಿ.